ಫ್ರೆಂಡ್, ಹೊಸ ವರ್ಷಾಚರಣೆಯನ್ನ ಪ್ರಕೃತಿಯ ಮಡಿಲಲ್ಲಿ ಕಳೆಯುವ ಆಸೆ ಇರುವಂತವರಿಗೆ, ವನ್ಯಜೀವಿ ಪ್ರಿಯರಿಗೆ ಈ ಬಾರಿಯೂ ಕೂಡ ನಿರಾಸೆ ಕಾದಿದೆ. ಯಾಕಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಟೇಜ್ಗಳಲ್ಲಿ ವಾಸ್ತವ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಅರೆ ಎಲ್ಲಿ, ಅದ್ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಂಡೀಪುರದಲ್ಲಿ ಮೋಜು ಮಸ್ತಿಗೆ ಬ್ರೇಕ್, ಸಫಾರಿ ಬಾನ್, ಕಾಟೇಜ್ ವಾಸ್ತವ್ಯ ನಿರ್ಬಂಧ, ಪ್ರಕೃತಿ ಜೊತೆ ಸಮಯ ಕಳೆಯೋಕೆ ಇಲ್ಲ ಚಾನ್ಸ್. ಹೌದು, ಇದು ರಾಜ್ಯದ ಅತಿ ಹೆಚ್ಚು ಹುಲಿ, ಆನೆ, ಚಿರತೆ ಹೊಂದಿರುವ ಹುಲಿ ಸಂರಕ್ಷಿತ ಅರಣ್ಯ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಸಫಾರಿ ನಡೆಸಿದ್ರು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ವನ್ಯಜೀವಿ ಪ್ರಿಯರಿಗಂತೂ ಹೇಳಿ ಮಾಡಿದ ಸ್ಥಳ. ದೇಶ ವಿದೇಶ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಪ್ರವಾಸಿಗರು ಬಂಡೀಪುರಕ್ಕೆ ಆಗಮಿಸ್ತಾ ಇದ್ರು. ಆದ್ರೆ ಕಳೆದ 50 ದಿನಗಳಿಂದಲೂ ಸಫಾರಿಗೆ ಬ್ರೇಕ್ ಹಾಕಿದ್ದಾರೆ. ಅಲ್ಲದೆ ಬಂಡೀಪುರದಲ್ಲಿ ಅರಣ್ಯ ಇಲಾಖೆಯ ಕಾಟೇಜ್ಗಳಲ್ಲೂ ನಿರ್ಬಂಧ ವಿಧಿಸಿದ್ದಾರೆ. ಇನ್ನು ಬಂಡೀಪುರದ ಕಾಟೇಜ್ನಲ್ಲಿ 32ಕ್ಕೂ ಹೆಚ್ಚು ರೂಮ್ಗಳಿವೆ. ಈಗ ಈ ಎಲ್ಲಾ ರೂಮ್ಗಳು ಪ್ರವಾಸಿಗರಿಗೆ ವಾಸ್ತವ್ಯಕ್ಕೆ ಸಿಗ್ತಾ ಇಲ್ಲ. ಕಳೆದ 2 ತಿಂಗಳಿನಿಂದ ಹುಲಿ ದಾಳಿ ಹೆಚ್ಚಳ ಹಿನ್ನೆಲೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರ ಬಂಡೀಪುರ ಹಾಗೂ ನಾಗರಹೊಳೆ ಎರಡೂ ಕಡೆಯೂ ಸಫಾರಿಗೆ ಸಂಪೂರ್ಣ ಬ್ರೇಕ್ ಹಾಕಿದ್ರು. ಪ್ರವಾಸಿಗರು ಬಂಡೀಪುರಕ್ಕೆ ಬರೋದು ಸಫಾರಿ ವೀಕ್ಷಣೆಗೆ. ಹಾಗಾಗಿ ಬಂಡೀಪುರದಲ್ಲಿ ವಾಸ್ತವ್ಯ ಹೂಡಲು ನಿರ್ಬಂಧ ಹೇರಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವರ್ಷದ ಕೊನೆ ಹಾಗೂ ಹೊಸ ವರ್ಷದ ಮೊದಲ ದಿನ ವಾಸ್ತವ್ಯ ಹೂಡಲು ಬ್ರೇಕ್ ಹಾಕಿ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಖಾಸಗಿ ರೆಸಾರ್ಟ್, ಹೋಮ್ ಸ್ಟೇಗಳಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಒಂದಷ್ಟು ನಿಬಂಧನೆ ವಿಧಿಸಿದ್ದಾರೆ. ನ್ಯೂ ಇಯರ್ಗೆ ಜಾಸ್ತಿ ಟೂರಿಸ್ಟ್ ಬರುವುದು ಒಂದು ರೊಟೀನ್ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಟೂರಿಸ್ಟ್ಗೆ ಮತ್ತು ರಿಸಾರ್ಟ್ ಓನರ್ಸ್ ಅವರಿಗೆ, ಹೋಮ್ ಸ್ಟೇ ಓನರ್ಸ್ಗೆ ನಾವು ಏನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ, ಮಿಡ್ ನೈಟಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನಾಗಿ ಲೌಡ್ ಮ್ಯೂಸಿಕ್ ಹಾಕೋದು ಮತ್ತು ಕ್ಯಾಂಪ್ ಫೈರ್ ಮಾಡೋದು, ಪಾರ್ಟಿ ಮಾಡಿ ಸುತ್ತಮುತ್ತ ಇರುವ ಕಾಡಂಚಲ್ಲಿರುವ ಪ್ರಾಣಿಗಳು ಚಲನವಲನಗಳನ್ನು ಡಿಸ್ಟರ್ಬ್ ಮಾಡೋದು ಮಾಡಬಾರದು ಅಂತ ನಾವು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ. ಒಟ್ನಲ್ಲಿ ಹುಲಿಗಳ ನಾಡು ಅಂದ್ರೆ ಅದು ಚಾಮರಾಜನಗರ. ವನ್ಯಜೀವಿಗಳ ಮಡಿಲಲ್ಲಿ ಹಾಗೂ ಪ್ರಕೃತಿಯನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಈ ಬಾರಿಯೂ ಕೂಡ ಸಿಗಲ್ಲ. ಬಂಡೀಪುರದ ಕಾಟೇಜ್ನಲ್ಲಿ ಈ ಬಾರಿಯೂ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.